ಮೊದಲಿಗೆ ದಾವಣಗೆರೆ ಇದು. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೆಯೋಕ್ಕಿದೆ. ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಚರ್ಚೆಯೂ ಆಗ್ತಾ ಇದೆ. ಈ ಬೆನ್ನಲ್ಲೇ ಕೈ ನಾಯಕರಲ್ಲೇ ಒಳಗೊಳಗೆ ಫೈಟ್ ಶುರುವಾಗಿದೆ. ಒಂದು ರೀತಿಯಾಗಿ ಶಾಮನೂರು ಕುಟುಂಬ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್ ಇವರಿಬ್ಬರ ನಡುವೆ ವಾರ್ ಶುರುವಾಗ್ತಾ ಇದೆ. ಇನ್ನು ಉಪಚುನಾವಣೆ ಘೋಷಣೆನೇ ಆಗಿಲ್ಲ, ಅದಕ್ಕೂ ಮುಂಚೆನೇ ಟಿಕೆಟ್ಗಾಗಿ ಗೊಂದಲ ಶುರುವಾಗಿದೆ ಕಾಂಗ್ರೆಸ್ನ ಒಳಗಡೆ. ಅದೊಂದು ರೀತಿಯಾಗಿ ಶಾಮನೂರು ಕುಟುಂಬ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್ ರೀತಿಯಲ್ಲಿ ಅವರಿಬ್ಬರ ನಡುವೆ ಆಗ್ತಾ ಇರುವಂಥ ವಾರ್ ರೀತಿಯಾಗಿ ಕಾಣಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ ಏನಂದ್ರು, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ರು. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಗರಂ ಆಗಿ ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಅವನು ಯಾರು ಅಂತಂದ್ರು. ಈ ಟಿಕೆಟ್ ಗೊಂದಲ ವಿಚಾರವಾಗಿ ಕೆಪಿಸಿಸಿ ಒಂದು ಸಮಿತಿಯನ್ನು ರಚನೆ ಮಾಡ್ತು. ಕೆಪಿಸಿಸಿ ರಚನೆ ಮಾಡಿದ್ದಂತಹ ಸಮಿತಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ಗೂ ಸ್ಥಾನ ಕೊಟ್ಟಿದ್ದಾರೆ. ಎಸ್ ಮಲ್ಲಿಕಾರ್ಜುನಿಗೆ ಹೇಳ್ತಾ ಇದ್ದಾರೆ, ಸಭೆ ಕರೆದಾಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಅಜ್ಜನ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿರೋದು ಸಮರ್ಥ ಶಾಮನೂರು. ಆ ಚರ್ಚೆ ಅಲ್ಲಿ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಎಸ್ ಮಲ್ಲಿಕಾರ್ಜುನ್ ಅವರ ಕೆಂಡ ಕಾರ್ತಾ ಇದ್ದಾರೆ. ಈಗ ಇದೇ ವಿಚಾರ ಸಂಬಂಧ ಯಾವಾಗ ಈ ಟಿಕೆಟ್ ಗೊಂದಲ ಹೆಚ್ಚಾಯಿತೋ ಕೆಪಿಸಿಸಿ ಒಂದು ಸಮಿತಿ ರಚನೆಯನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಆ ಸಮಿತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸ್ಥಾನ ಕೊಟ್ಟಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಹೇಳಿಕೆಗೆ ಜಮೀರ್ ತಿರುಗೇಟು ಕೊಟ್ಟಿದ್ದು, ನಾನ್ ಟಿಕೆಟ್ ಕೊಡೋಕ್ಕಾಗತ್ತಾ? ಟಿಕೆಟ್ ಕೊಡೋದು ಏನಿದ್ರು ಹೈಕಮಾಂಡು ನಿರ್ಧಾರ ಮಾಡಬೇಕಾಗಿರೋದು ಹೈಕಮಾಂಡು. ಶಾಮನೂರು ಶಿವಶಂಕರಪ್ಪನವರು ಲಾಸ್ಟ್ ಟೈಮು ಇದು ನನ್ನ ಕೊನೆ ಚುನಾವಣೆ ಅಂತಂದಿದ್ರು. ಅದಾದ್ಮೇಲೆ ಅಲ್ಪಸಂಖ್ಯಾತರನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಅವರೇ ಅಂದಿದ್ರು. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನನ್ನನ್ನು ಕೇಳಿದ್ದಾರೆ. ನನ್ನ ಹತ್ತಿರ ಅಲ್ಲದೆ ಇನ್ಯಾರ ಹತ್ರ ಹೋಗಿ ಕೇಳ್ತಾರವರು? ನನ್ನದು ಏನಿದೆ ನನ್ನ ವರದಿಯನ್ನ ಹೈಕಮಾಂಡಿಗೆ ಕೊಡ್ತೀನಿ. ಡಿಸೈಡ್ ಮಾಡೋದು ಅಥವಾ ಕೊಡೋದು ಬಿಡೋದು ಏನಿದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಕೊಟ್ಟರು. ಸ್ವಪಕ್ಷದಲ್ಲೇ ಬೈ ಎಲೆಕ್ಷನ್ನ ಟಿಕೆಟ್ಗಾಗಿ ದಾವಣಗೆರೆಯಲ್ಲಿ ರಾಜಕೀಯ ಕೆಸರೆ ರಚಾಟಗಳು ಸೃಷ್ಟಿಯಾಗುತ್ತೆ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಎಲ್ಲರನ್ನೂ ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತಾರೆ. ಚುನಾವಣೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೋದು, ಹೆಂಗಾರ ತಿಳ್ಕೊಳ್ಳಿ, ಅದಾಗೇನೈತಿ. ಈಗ ನಾನು ಹೇಳಿಲ್ಲ ಈ ಮಾತು. ಹಿರಿಯವರು ನಮ್ಮ ನಾಯಕರಾಗಿದ್ರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳಿದಂತ, ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ. ಆವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆಯಾ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದ್ರೆ 80 ರಿಂದ 90 ಸಾವಿರ ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದಲ್ಲ ಅವತ್ತಿಂದಾನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸತಿ ಸೈಫುಲ್ ಆಗಿ ಹೈಕಮಾಂಡು ಬಿ ಫಾರ್ಮು ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನ್ಗೆ ಗೊತ್ತಿಲ್ಲ ಸರಿಗೆ, 13-18 ಬಿ ಫಾರ್ಮ್ ಕೊಟ್ಟಿದ್ರು. ಹೈಕಮಾಂಡ್ ಇಂದ ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮು ಕೊಟ್ಟಿದ್ರಲ್ಲಿ. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದ್ಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಸಿ ಗೆಲ್ಕೊಂಡು ಬಂದಿದ್ದೆ. ಅವ್ರು ಹೋಗ್ತಾರಂತ ಯಾರು ನಿರೀಕ್ಷೆ ಇದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ, ಅಜ್ಜ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು, ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು, ಇಷ್ಟು ಬೇಗ ನಮ್ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು ನನ್ನ ಕೊನೆ ಚುನಾವಣೆ. ಅದಾದ್ಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾರೆ. ಒಂದ್ಸತಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು, ಈಗ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಅಲ್ಲಿ ಬೈ ಎಲೆಕ್ಷನ್ ನಡಿಬೇಕು. ಈಗ ಕಾಂಗ್ರೆಸ್ನಲ್ಲೇ ಒಳಗೊಳಗೆ ಜಗಳ ಆಗ್ತಾ ಇದೆ ಅಂತಂದ್ರೆ ಟಿಕೆಟ್ಗಾಗಿ. ಇದನ್ನ ಬಿಜೆಪಿ ಆಬ್ವಿಯಸ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಇವರಿಬ್ಬರ ನಡುವೆ ಶುರುವಾದಂತಹ ವಾರು ಎಲ್ಲಿಂದ, ಜೊತೆಗೆ ಯಾವ ಹಂತದಲ್ಲಿದೆ ಇದು? ಶರತ್, ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತೆರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಇನ್ನೇನು ಚುನಾವಣೆ ಘೋಷಣೆ ಹಂತದಲ್ಲಿದೆ. ಆದ್ರೆ ಈಗ ಈ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಕಾವು ಒಂದು ಬಿಸಿಲು ಏರದಂತೆ ಇರತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗೆ ದಾವಣಗೆರೆಗೆ ಸಚಿವ ಜಮೀರ್ ಅಹಮದ್
ಖಾನ್ ಅವರು ಬಂದಿದ್ರು. ಆಗ ಬಂದಂತ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಾಗಿವೆ. ಹೀಗಾಗಿ ಈ ಹಿಂದೆ ಶಾಮನೂರು ಶಂಕರಪ್ಪನವರು ಕೂಡ 4 ಬಾರಿ ಗೆದ್ದಿದ್ರು. ನಾಲ್ಕನೇ ಬಾರಿ ಸ್ಪರ್ಧಿಸುವಂತ ಸಮಯದಲ್ಲಿ ಮುಂದಿನ ಬಾರಿ ನಾನು ಮುಸ್ಲಿಮರಿಗೆ ಟಿಕೆಟ್ ನೀಡಿ ನಾನೇ ಗೆಲ್ಸ್ಕೊಂಡ್ ಬರ್ತೀನಿ ಅಂತೇಳಿ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆ ಕೂಡ ನೀಡಿದ್ದಾರೆ ಅಂತೇಳಿ ಒಂದು ಬೈಟ್ ಕೂಡ ನೀಡಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ವಿಚಾರವಾಗಿ ಈಗ ಕೈ ಪಕ್ಷದೊಳಗೆ ಒಂದು ಕಿಡಿ ಕೂಡ ಒತ್ತಿ ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಜಮೀರ್ ಅಹಮದ್ ಅವರ ಈ ಒಂದು ಹೇಳಿಕೆಯಿಂದ ದಾವಣಗೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಅವರು ಒಂದು ಕೆಂಡವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಕ್ಷೇತ್ರ ಅಂದ್ರೆ ನನ್ನ ತಂದೆ ಕ್ಷೇತ್ರ, ತಂದೆಯನ್ನ ಕಳ್ಕೊಂಡು ನಾವು ನೋವಿನಲ್ಲಿದ್ದೀವಿ. ಆದ್ರೆ ಈ ರೀತಿಯಾಗಿ ಒಂದು ಮುಸ್ಲಿಮರಿಗೆ ಟಿಕೆಟ್ ನೀಡಿ ಅಂತೇಳಿ ಜಮೀರ್ ಅಹಮದ್ ಹೇಳಿಕೆ ಎಷ್ಟು ಸರಿ, ಅವನು ಯಾರು ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡಕಂತೇಳಿ ಏಕವಚನದಲ್ಲಿ ಒಂದು ವಾಗ್ದಾಳಿ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಏನು ಹಿರಿಯ ಸುಪುತ್ರ ಅಂದ್ರೆ ಸಮರ್ಥ ಶಾಮನೂರ್ ಅವ್ರನ್ನ ನಿಲ್ಲಿಸಿ ಗೆಲ್ಸ್ಬೇಕನ್ನೋದು SS ಮಲ್ಲಿಕಾರ್ಜುನ್ ಅವರ ಒಂದು ಬಯಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಪ್ರತಿ ಬಾರಿ ಕೂಡ 4 ಬಾರಿ ಶಾಮನೂರ್ ಶಿವಶಂಕರಪ್ಪ ಗೆದ್ದಿದ್ರು. ಆ ಒಂದು 4 ಬಾರಿ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಮತಗಳು ಶಾಮನೂರ್ ಶಿವಶಂಕರಪ್ಪಗೆ ನಾವು ಸಪೋರ್ಟ್ ಮಾಡಿದ್ವಿ. ಅಂದ್ರೆ ಹಿರಿಯ ಜೀವ ಆಗಿರೋದ್ರಿಂದ ಶಾಮನೂರ್ ಶಿವಶಂಕರಪ್ಪರಿಗೆ ನಾವು ಪದೇ ಪದೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ವಿ. ಆದ್ರೆ ಈ ಬಾರಿ ಸಮರ್ಥ ಅಂದ್ರೆ ಮೊಮ್ಮಗನಿಗೆ ಕೇವಲ 27 ವರ್ಷದ ಸಮರ್ಥ ಮೊಮ್ಮಗನಿಗೆ ನಾವು ಯಾವ ರೀತಿಯಾಗಿ ನಾವು ಚುನಾವಣೆ ಮಾಡ್ಬೇಕು ಅನ್ನೋದು ಮುಸ್ಲಿಂ ಸಮುದಾಯದ ಒಂದು ಪಟ್ಟಾಗಿರ್ತಕ್ಕಂಥದ್ದು. ಸುಮಾರು 60,000 ಜನಸಂಖ್ಯೆ ಒಂದು ಮತದಾರರು ಇರುವ ಕ್ಷೇತ್ರದಲ್ಲಿ ಒಂದು ಬಾರಿ ಮುಸ್ಲಿಮರಿಗೆ ಟಿಕೆಟ್ ನೀಡಿ ಅಂತೇಳಿ ಇಡೀ ಮುಸ್ಲಿಂ ಸಮುದಾಯ ಒಂದು ಸಭೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಂದು ಏನು ಜಮೀರ್ ಅಹಮದ್ ಏನಿದ್ದಾರೆ ಅವರನ್ನ ಮುಂದಿಟ್ಟುಕೊಂಡು ಒಂದು ಏನು ಟಿಕೆಟ್ಗಾಗಿ ಒಂದು ಪೈಪೋಟಿ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಅಂದ್ರೆ ದಾವಣಗೆರೆ ಬಂದಂತ ಸಂದರ್ಭದಲ್ಲಿ ಜಮೀರ್ ಹೇಳಿಕೆ ಏನಿತ್ತು ಆ ಒಂದು ಹೇಳಿಕೆ ಆದ್ಮೇಲೆ ಒಂದು ಜಮೀರ್ ಅಹಮದ್ ಮತ್ತು SS ಮಲ್ಲಿಕಾರ್ಜುನ್ ವಿರುದ್ಧವಾಗಿ ಒಂದು ಏನು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಏನು ಸೀದಾ SS ಮಲ್ಲಿಕಾರ್ಜುನ್ ಈ ಒಂದು ಹೇಳಿಕೆಯನ್ನ ಪಡೆದು ಏನು CM ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಒಂದು ರಾಜೀನಾಮೆ ನೀಡ್ತೀನಿ, ನನ್ನ ಕ್ಷೇತ್ರದಲ್ಲಿ ಇವ್ರು ಬಂದು ಮಾತಾಡ್ಲಿಕ್ಕೆ ಏನ್ ಕಾರಣ ಅಂತೇಳಿ ಈ ರೀತಿಯಾಗಿ ಒಂದು ಹೇಳಿಕೆ ಕೂಡ ನೀಡಿದ್ರು. ಅದ್ರ ಜೊತೆಯಲ್ಲಿ ನಿನ್ನೆ ಕೂಡ ಒಂದು KPCC ದಿಂದ ಒಂದು ಬರೋಬ್ಬರಿ 16 ಜನರ ಒಂದು ಸಮಿತಿಯನ್ನ ಕೂಡ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಚಿವರು ಅಂದ್ರೆ ದಂಡ ಇದೆ, ಅಂದ್ರೆ 6 ಸಚಿವರ ದಂಡ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಜಮೀರ್ ಅಹಮದ್ ಅವರನ್ನು ಕೂಡ ಸಮಿತಿ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದು. ಇದು SS ಮಲ್ಲಿಕಾರ್ಜುನ್ ಅವರು ಕೂಡ ಕಣ್ಣು ಕೆಂಪಾಗಿರ್ತಕ್ಕಂಥ ಏನಾಗುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.